ಸಚಿವ ಡಿಕೆ ಶಿವಕುಮಾರ್ ಮನೆ ಮೇಲೆ ಐಟಿ ದಾಳಿ ನಡೆಸಿ ಕೇಂದ್ರ ಸರ್ಕಾರ ಅಧಿಕಾರವನ್ನ ದುರುಪಯೋಗ ಮಾಡಿಕೊಳ್ತಿದೆ ಅಂತ ಹೇಳಿ ಸಚಿವ ರಮೇಶ್ ಜಾರಕಿಹೊಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಐಟಿ ದಾಳಿ ಮೋದಿ ಅವರ ಪ್ರಮುಖ ಅಜೆಂಡಾ. ಅವರು ಅಮಿತ್ ಶಾ ಮತ್ತು ಮೋದಿ ಅವರ ಮೇನ್ ಅಜೆಂಡಾ ಐಟಿ ದಾಳಿ. CBI ಇಡಿ ಮುಖಾಂತರ ಇಡೀ ದೇಶದ ಎಲ್ಲ ರಾಜಕಾರಣಿಗಳು ಮತ್ತು ಇಂಡಸ್ಟ್ರಿಯಲ್ ಮಾಡಿ ಎಲ್ಲರನ್ನು ಜೈಲಿಡುವ ವ್ಯವಸ್ಥೆ ಮಾಡಿದರೆ ಅದಕ್ಕೆ ನಾವೆಲ್ಲ ತಯಾರಾಗಿ ನಿಂತಿದ್ದೇವೆ. ಮತ್ತು ಮೋದಿಯವರ ಚುನಾವಣಾ ಪ್ರಚಾರ ಭಾಷಣ ಮಾಡೋಂಥ ಪೂರ್ತಿ ಅದು ತದ್ವಿರುದ್ಧವಾಗಿ ಇವತ್ತು ದೇಶದಲ್ಲಿ ಏನೋ ಅವ್ರು ಒಂದು ಅಭಿವೃದ್ಧಿ ಮಾಡದೆ ಜನರು ಸುಳ್ಳು ಪ್ರಚಾರ ಮಾಡೋದಕ್ಕೆ ಇವತ್ತು ಹತಾಶವಾಗಿ ಇವತ್ತು ಎಲ್ಲ ಉದಾಹರಣೆ ಬಿಹಾರದಲ್ಲಿ ತಲುಪ ಯಾದವ್ ಅವ್ರನ್ನ ಮಾಡಿದ್ರು. ಈಗ ಡಿ ಕೆ ಶಿವಕುಮಾರ್ ಮಾಡಿದ್ದಾರೆ, ಹಿಂದೆ ನಮ್ಮನ್ನು ಮಾಡಿದ್ದಾರೆ. ಮತ್ತು ಈಗ ಮುಂದೆ ನಾಳೆ MP ಪಾಟೀಲ್ ಮಾಡ್ಬೋದು. ಅದೇನು ದೊಡ್ಡ ವಿಷಯ ಅಲ್ಲ, ಸಾಹಸಲ್ಲ. ಎಲ್ಲದಕ್ಕೂ ನಾವು ಕಾಂಗ್ರೆಸ್ ಸಿದ್ಧಿದ್ದೇವೆ. ಅವ್ರು ಮೋದಿಯವರು ಇಚ್ಛಾ ಬೇಕಾದ್ರೆ ಎಲ್ಲ ಇಡೀ ನಮ್ಮ ರಾಜ್ಯದ ಮಂತ್ರಿಮಂಡಲ MLA ಜೈಲಿನಲ್ಲಿದ್ದು ಅದಕ್ಕೂ ತಯಾರಿದ್ದೇವೆ ನಾವು. ಯಾಕಂದ್ರೆ ಈಗ ಯಾಕೆ ಸರ್ವಾಧಿಕಾರ ಹಿಟ್ಲರ್ ವಿಷಯ ಆಗಿರೋದಕ್ಕೆ ನಾವು ಎಲ್ಲ ಗಟ್ಟಿ ಆಗಬೇಕೈತೆ. ಮತ್ತೊಂದು ಪ್ರಮಾಣ ಗಾಂಧಿ ಮುಖ ಹೆಂಗೆ ದೇಶ ಬ್ರಿಟಿಷರನ್ನ ತೊಲಗಿಸ್ಲಿಕ್ಕೆ ಗಾಂಧಿ ರೆಡಿಯಲ್ಲ, ಹಂಗೆ ದೇಶದಲ್ಲಿ ಮತ್ತೆ ರೆಡಿಯಾಗಿ ಇಂಥ ಸರ್ವಾಧಿಕಾರಿ ಮೋದಿಯವ್ರನ್ನ ಓಡಿಸ್ಲಿಕ್ಕೆ ಎಲ್ಲರೂ ರೆಡಿ ಆಗಬೇಕಾಗ್ತದೆ. ಅವರು ಈಗ ಏನು ಮಾಡ್ತಾರೆ ನೀವೇ ವಿಚಾರ ಮಾಡಬೇಕು. ಯಾಕೆ ಅವ್ರು ಯಾವ ಮಟ್ಟಕ್ಕೆ ಹೋಗ್ಲಿಕ್ಕೆ ಸಿದ್ಧ. ಈಗ ನಿಜವಾಗ್ಲೂ BJP ಸಹಿತ ನಿಜವಾದ BJP ಅವ್ರು ಆತ್ಮಲೋಕ ಮಾಡ್ಕೊಳ್ತಾರೆ. ಮೋದಿಯವ್ರು ಮಾಡಿದಕ್ಕೆ ಅವರು ಸ್ವತಃ BJP ಆತ್ಮಲೋಕ ಮಾಡಿದ್ದಾರೆ. ಇಂಥ ಕೆಟ್ಟ ಪದ್ಧತಿ ದೇಶದಲ್ಲಿ ಯಾವಾಗ ಇರಲಿಲ್ಲ. ಐಟಿ ದಾಳಿ ಮೋದಿಯವರ ಪ್ರಮುಖ ಅಜೆಂಡಾ. ಅವರು ಅಮಿತ್ ಶಾ ಮತ್ತು ಮೋದಿಯವರ ಮೇನ್ ಅಜೆಂಡಾ ಐಟಿ ದಾಳಿ. CBI ಇಡಿ ಮುಖಾಂತರ ಇಡೀ ದೇಶದ ಎಲ್ಲ ರಾಜಕಾರಣಿಗಳು ಮತ್ತು ಇಂಡಸ್ಟ್ರಿಯಲ್ ಮಾಡಿ ಎಲ್ಲರನ್ನು ಜೈಲಿಡುವ ವ್ಯವಸ್ಥೆ ಮಾಡಿದರೆ ಅದಕ್ಕೆ ನಾವೆಲ್ಲ ತಯಾರಾಗಿ ನಿಂತಿದ್ದೇವೆ. ಮತ್ತು ಮೋದಿಯವರ ಚುನಾವಣಾ ಪ್ರಚಾರ ಭಾಷಣ ಮಾಡೋಂಥ ಪೂರ್ತಿ ಅದು ತದ್ವಿರುದ್ಧವಾಗಿ ಇವತ್ತು ದೇಶದಲ್ಲಿ ಏನೋ ಅವ್ರು ಒಂದು